ಹಲೋ ಹಾಯ್ ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಘನ ಮತ್ತು ಘನ ಮೂಲಗಳು, ಕ್ಯೂಬ್ಸ್ ಅಂಡ್ ಕ್ಯೂಬ್ ರೂಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಇದು 7ರಿಂದ ಹಿಡಿದು ಅಪ್ ಟು ಕಾಂಪಿಟೇಟಿವ್ ಎಲ್ಲಾ ಎಕ್ಸಾಮ್ ಗಳಿಗೆ ಬರುವಂತದ್ದು ಇದಾಗಿರ್ತದೆ. ಏನಪ್ಪ ಕ್ವಶನ್ಸ್ ಅಂದ್ರೆ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್, ಘನ ಮತ್ತು ಘನ ಮೂಲಗಳು. ಇಲ್ಲಿ ಕ್ಯೂಬ್ಸ್ ಅದಾವು 1 to 10 ಕ್ಯೂಬ್ಸ್ ಫಸ್ಟ್ ನಿಮಗೆ ಗೊತ್ತಿರಬೇಕು. 1 to 10 ಕ್ಯೂಬ್ಸ್ ನಿಮಗೆ ಗೊತ್ತಾದ್ರೆ 11 to 100 ತನ ಯಾವ ರೀತಿ ಸ್ಪೀಡ್ ಆಗಿ ಕ್ಯೂಬ್ಸ್ ನಾವು ಹೆಂಗ್ ತೆಗಿಬೇಕು ಮತ್ತೆ ಕ್ಯೂಬ್ ರೂಟ್ಸ್ ಘನ ಮೂಲಗಳನ್ನು ಯಾವ ರೀತಿ ತೆಗಿಬೇಕು ಅನ್ನೋದು ಬೆಸ್ಟ್ ಟ್ರಿಕ್ಸ್ ಅನ್ನ ಹೇಳ್ತೀನಿ, ಇಲ್ಲಿ ಕೇಳ್ಕೊರಿ. ಈಗ ಫಸ್ಟ್ 11 ಕ್ಯೂಬ್ ಅಂತ ಕೊಟ್ಟ. ಅಪ್ಪಿ 11 ಕ್ಯೂಬ್ ಅಂತಂದ್ರೆ 13 ಕ್ಯೂಬ್ ಅಂತ ಕೊಟ್ಟ. 13 ಕ್ಯೂಬ್ ಅನ್ನು ಯಾವ ರೀತಿ ಬಿಡಿಸ್ಬೇಕು? ಎಕ್ಸಾಂಪಲ್ ಆಗಿ ನಾವು 13 ಮಲ್ಟಿಪ್ಲಿಕೇಶನ್ ಅಂಡ್ 13 3 ಟೈಮ್ಸ್ 13 ಗುಣಾಕಾರ ಮಾಡಿದ್ರ ನಮಗೆ ಏನು ಸಿಗತ್ತೆ ಅಂದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂಬ್ ರೂಟ್ ಸಿಗತ್ತೆ. ನಾವೇನ್ ಮಾಡ್ಬೇಕು? ಈ ರೀತಿ ಮಾಡೋಕ್ಕಿಂತ ಅತಿ ಬೇಗವಾಗಿ ಯಾವ ರೀತಿ ಮಾಡಬೇಕು? ಫಸ್ಟ್ 1 ಬರ್ಕೊಳ್ಳೋದು, ಆಮೇಲೆ 3 ಬರೆಯುವುದು. ಫಸ್ಟ್ 1 ಆಮೇಲೆ 3 ಸ್ಕ್ವೇರ್ 9 ಬರೆಯುವುದು, ಮತ್ತೆ 3 ಕ್ಯೂಬ್ 27 ಬರೆಯುವುದು. ನೋಡಿ 1 3 ಸ್ಕ್ವೇರ್ 9 3 ಕ್ಯೂಬ್ 27. ಮತ್ತೆ ನೋಡಿ ಫಸ್ಟ್ ಮತ್ತು ಲಾಸ್ಟ್ ಅನ್ನ ಬಿಟ್ಬಿಟ್ಟು ಫಸ್ಟ್ ಲಾಸ್ಟ್ ಬಿಟ್ಬಿಟ್ಟು ಮಿಡಲ್ ಟು ಇದಾವಲ್ಲ, ಮಿಡಲ್ ಟು ನಂಬರ್ಸ್ ಇದಾವಲ್ಲ 3 ಮತ್ತು 9 ಡಬಲ್ ಮಾಡಿ. 3 ಡಬಲ್ ಎಷ್ಟು? 6. 9 ಡಬಲ್ ಎಷ್ಟು? 18. ಈಗ ಕೂಡಿಸ್ರಿ. 7ಕ್ಕೆ 7, 27ಕ್ಕೆ ಫಸ್ಟ್ 7 2 ಕ್ಯಾರಿ ಕೊಡುದು ಇಲ್ಲಿ ಬನ್ನಿ. ಏನಾಗತ್ರಿ? 18 2 20 29 29 3 6 9 1 2 11. ಬಿಸಿ 1 + 1 2 2197 ಈಸ್ ದ 13 ಸ್ಕ್ವೇರ್ ನಂಬರ್. 13 ವರ್ಗ ಯಾವುದು? ಘನ ಯಾವುದು? 2197. ಅದೇ ರೀತಿಯಾಗಿ ನಾವು 14 ಮಾಡೋಣ. ಕರೆಕ್ಟ್ ಆಗಿ ಕೇಳ್ರಿ. ಫಸ್ಟ್ 1 ಆಮೇಲೆ 4 ಸ್ಕ್ವೇರ್ 16 4 ಕ್ಯೂಬ್ 64. 1 4 ಸ್ಕ್ವೇರ್ 16 4 ಕ್ಯೂಬ್ 64. ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಸ್ ಅನ್ನು ಹಂಗೆ ಬಿಟ್ಟು ಮಿಡಲ್ ಟು ಟರ್ಮ್ಸ್ ಡಬಲ್ ಮಾಡು. 4 ಡಬಲ್ ಎಷ್ಟು? 8. 16 ಡಬಲ್ ಎಷ್ಟು? 32. ಆಡ್ ಮಾಡಿ 4 4 6 ಕ್ಯಾರಿ ಮಾಡಿ. ಈಗ ಅಡಿಷನ್ ಮಾಡಬೇಕಾದ್ರೆ ಇವೆಲ್ಲವನ್ನ ಆಡ್ ಮಾಡಿ ಆ ನಂತರ ನೀವು ಬರ್ಕೋಬೇಕಾಗುತ್ತೆ. 32 + 16 ಎಷ್ಟಾಗತ್ತೆ? 48. 48 + 6 54. 54 ನೀವು ಈ ರೀತಿ ಬರ್ಕೋಬೇಕು. ನೋಡಿ 6 + 2 8 1 + 3 4 48 + 6 54. 4 + 8 12 + 5 17. ಇದನ್ನ 2744 is cube of 14 ಅಂತ ಹೇಳ್ತಿದ್ದು. ಇನ್ನ 17 ಸ್ಕ್ವೇರ್ ನೋಡ್ರಿ. 7 1 7 ಸ್ಕ್ವೇರ್ 49 7 ಕ್ಯೂಬ್ 343. ನೋಡ್ರಿ 7 ಕ್ಯೂಬ್ 343 ಬಂತು. ಈಗ ಯಾವ ರೀತಿ ಮಾಡ್ಬೇಕು? ಸೇಮ್ ಫಸ್ಟ್ ಮತ್ತು ಸೆಕೆಂಡ್ ಆಸ್ ಇಟ್ ಇಸ್ ಬಿಟ್ಬಿಡೋದು. ಮಿಡಲ್ ಟು ನಂಬರ್ಸ್ ಡಬಲ್ ಮಾಡೋದು. 14 49 ಡಬಲ್ ಎಷ್ಟು? 50 100 -2 ಏನಾಗುತ್ತೆ? 98. 14 ಡಬಲ್ 98. ಈಗ ನೋಡ್ರಿ 343 ಅಲ್ಲಿ ನಾವು 3 ಮಾತ್ರ ಬರೋದ 34 ಕ್ಯಾರಿ ಮಾಡಿರ್ತೀವಿ. 343 ಒಳಗೆ 3 ಮಾತ್ರ ತಗೊಂಡು 34 ಕ್ಯಾರಿ ಮಾಡಿ. ಈಗ ಇವೆಲ್ಲವನ್ನ ಕೂಡಿಸ್ಬೇಕು. 49 98 and 34. ಇವಾಗ ಯಾವ ರೀತಿ ಕೂಡಿಸೋಣ ನೋಡಿ. ಈ 34 ಒಳಗ ಇಲ್ಲಿ 2 ಕೊಟ್ಬಿಟ್ರೆ ಇದು 100. ಇಲ್ಲಿ 1 ಕೊಟ್ಬಿಟ್ರೆ 50. ಇಲ್ಲಿ 3 ಹೋಯ್ತು, 2 ಇಲ್ಲಿ ಹೋಯ್ತು 100 ಆಯ್ತು, 1 ಇಲ್ಲಿ ಹೋಯ್ತು 50 ಆಯ್ತು 150. ಇಲ್ಲಿ ಏನಾಯ್ತು? 1 ಉಳಿತು. 150 + 30 181. 181 ಅಂದ್ರೆ 181. ಈಗ 7 + 14 21 21 + 18 21 + 18 39
39 4913 is cube of 17 cube. It is 4913 cube of 17. ಈಗ ಉಲ್ಟಾ ನೋಡಿ, ಫಸ್ಟ್ ಒನ್ ಇತ್ತು, ಈಗ ಲಾಸ್ಟ್ ಒನ್ ಇದ್ರೆ ಈ ರೀತಿ ಬಂದಿದೆ ಮಾಡಿ, ಈ ರೀತಿ ನೋಡಿ. ಇದು ಮತ್ತೆ ಸಿಂಪಲ್. ಇದು ಯಾವ ರೀತಿಪ್ಪ ಅಂತಂದ್ರ, ಈಗ ಫಸ್ಟ್ ಒನ್ ಐತಿ, ಲಾಸ್ಟ್ ಒನ್ ಕೊನೆಯಲ್ಲಿ ಒನ್ ಬರೆಯುದು, ಆಮೇಲೆ 2 ಬರೆಯುದು, 2 ಸ್ಕ್ವೇರ್ 4 ಬರೆಯುವುದು, 2 ಕ್ಯೂಬ್ 8 ಬರೆಯುವುದು. ಎಕ್ಸಾಕ್ಟ್ ಇದ್ರ ಉಲ್ಟಾ. ಎಕ್ಸಾಕ್ಟ್ ಒನ್ ಲಾಸ್ಟ್ ಬರೆಯುವುದು, 2 ಬರೆಯುವುದು, 2 ಸ್ಕ್ವೇರ್ 2 ಕ್ಯೂಬ್. ಸೇಮ್ ಫಸ್ಟ್ ಟೈಮ್ ಲಾಸ್ಟ್ ಬಿಟ್ಬಿಡೋದು, ಡಬಲ್ ಡಬಲ್ 1 6, that is 9261 with a cube of 21 cube. And 31 similarly 1 3 cube 3 square first 9 3 cube 27. Double double 1 9 18 plus 9, 18 plus 9 is 27. 27 plus 2 is 29. That is the cube of 31. Similarly 51, same 1 5 25 125 125. Double double 150. 75 plus 1 76. 125 plus 7 132. 132 13265 is cube of 51 cube. Okay, ಇದು ಬರೀ ಸರಿಯಾಗಿ ನೀವು ಒನ್ ಇಷ್ಟ ಮಾಡಿದ್ರಿ. ವಾಟ್ ಅಬೌಟ್ 2 3 2 3 2 3 ಬಗ್ಗೆ ಈಗ ನೋಡ್ತಾ ಹೋಗೋಣ. ಈಗ ನೋಡ್ರಿ, ಒನ್ ಇರ್ಲಾರ್ದು 23 24 25 32 ಎನಿಥಿಂಗ್ ಒನ್ ಇರ್ಲಾರ್ದು ಯಾವ ರೀತಿ ಮಾಡ್ಬೇಕು? ಫಸ್ಟ್ 2 ಕ್ಯೂಬ್ 8. ಫಸ್ಟ್ ನೋಡ್ಬೇಕು, 2 ಕ್ಯೂಬ್ 8. ನೆಕ್ಸ್ಟ್ ಟೈಮ್ ಬರೀಬೇಕು, ಸ್ವಲ್ಪ ಕಷ್ಟ ನೋಡ್ರಿ. 2 ಡಿವೈಡ್ ಮಾಡ್ಬರಿ, 2 ಸ್ಕ್ವೇರ್ 4 2 ಸ್ಕ್ವೇರ್ 4 4 into 3 12. ನೆಕ್ಸ್ಟ್ ನೋಡ್ರಿ, 3 ಸ್ಕ್ವೇರ್ 9 9 2s are 18. ಮತ್ತು 3 ಕ್ಯೂಬ್ 27. ಅರ್ಥ ಆಗಲಿಲ್ಲ ನೋಡ್ರಿ. 2 ಕ್ಯೂಬ್ 8. ಸೆಕೆಂಡ್ ಸ್ಟೆಪ್ ನೋಡಿ, 2 ಸ್ಕ್ವೇರ್ 4 4 into 3 12. ನೆಕ್ಸ್ಟ್ 3 ಸ್ಕ್ವೇರ್ 9 9 into 2 18 and 3 ಕ್ಯೂಬ್ 27. ಈಗ ಮಿಡಲ್ ನಂಬರ್ ಡಬಲ್ಸ್ 24 36 ಡಬಲ್ ಮಾಡು, 7 2 ಕ್ಯಾರಿ 18 plus 2 20 20 plus 36 56. ಈಗ 24 plus 12 24 plus 12 is 36 36 plus 5 41 8 plus 4 is 12 1 2 1 6 7. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಹೇಳ್ತೀನಿ, ಕರೆಕ್ಟ್ ಕೇಳ್ಕೊರಿ. 2 ಕ್ಯೂಬ್ 8 2 ಸ್ಕ್ವೇರ್ 4 4 4s are 16. Next 4 square 16 2s are 32. 4 cube 64. First and last keep it as well as second double these two numbers, 16 double 32 30 double 64. ಈಗ 4 6 can 64 plus 6 64 plus 6 70 70 plus 32 102 102. 64 plus 6 70 70 plus 30 100 and 102. 32 116 48 48 110 58 58 8 plus 5 13. That is 13824 is the cube of 24 cube. In a cube roots ವರ್ಗಮೂಲಗಳು ಅದು ಎಷ್ಟು ಈಸಿ ಟ್ರಿಕ್ಸ್ ತೆಗಿಬಹುದು ಇಲ್ಲಿ ನೋಡೋಣ.
ಇನ್ನು ವರ್ಗಮೂಲಗಳು ಕ್ಯೂಬ್ ರೂಟ್ಸ್, ಘನಮೂಲಗಳು ಕ್ಯೂಬ್ ರೂಟ್ಸ್. ಇಲ್ಲಿ ನೋಡ್ರಿ ಸಿಂಪಲ್ ಫಂಡ ನೋಡ್ರಿ ಏನೈತಿ, ಕ್ಯೂಬ್ ರೂಟ್ಸ್ ಲಾಸ್ಟ್ ಡಿಜಿಟ್ 2 ಐತಿ. ಲಾಸ್ಟ್ ಡಿಜಿಟ್ 2 ಅಂತಂದ್ರ ನಮ್ಮಲ್ಲಿ ಯಾವ್ದು ಲಾಸ್ಟ್ ಡಿಜಿಟ್ 2 2 2 2 2 2 ಇಲ್ಲಿ 2 ಅಂದ್ರೆ 8 ಬಂದು ಲಾಸ್ಟ್ ಡಿಜಿಟ್ 2 ಅಂದ್ರೆ ನಮಗ 8ರ ಘನ ಮಾತ್ರ ಲಾಸ್ಟ್ ಡಿಜಿಟ್ 2 ಬರುತ್ತೆ. ಘನಮೂಲ ಅಂದ್ರ 3 ಡಿಜಿಟ್ ಕ್ಯಾನ್ಸಲ್ ಮಾಡ್ರಿ. ಈಗ 21 ಉಳಿತು. ಈ 21 ಅನ್ನೋದು ನಮಗ ಎಕ್ಸಾಕ್ಟ್ ಆನ್ಸರ್ ಕೊಡುತ್ತೆ. ಈಗ 21 ಯಾವ್ದು ಮಿಡಲ್ ಐತಿ? 21 ಇಲ್ಲಿ ಐತಿ. 8 ಮತ್ತು 27 ಮಿಡಲ್ 21 ಐತಿ. ಹಾಗ 27 ದೊಡ್ಡದಾಗದ. ಇದ್ರೊಳಗೆ ಬರಲ್ಲ, ನಾವು ತಗೋಬೇಕು 8 ಇಟ್ ಮೀನ್ಸ್ 2 ಅಂತ ತಗೋಬೇಕು. ಇದು 28ರ ಘನಮೂಲ, ಇದು 28ರ ಘನ ಅಂತ ಅರ್ಥ. ನೋಡ್ರಿ ಲಾಸ್ಟ್ ಡಿಜಿಟ್ 9. ಲಾಸ್ಟ್ 9 ಬರೋದು ಎದಕ್ ಬರ್ತೈತಿ? 9ರ ಘನ ಲಾಸ್ಟ್ 9 ಬರ್ತೈತಿ ಅಂದ್ರೆ 9 ಬರೀಬೇಕು. ಘನಮೂಲ 3 ಡಿಜಿಟ್ ಕ್ಯಾನ್ಸಲ್ ಆಯ್ತು. ಈಗ ಸೇಮ್ 24 ಕೂಡ 8 ಮತ್ತು 27 ಮಧ್ಯೆ ಬರುತ್ತದೆ. ಆ ಕಾರಣಕ್ಕೆ 20 ತಗೊಳಕ್ ಬರಲ್ಲ, ದೊಡ್ಡ ಸಂಖ್ಯೆ ಆಗುತ್ತೆ. ಸಣ್ಣ ಸಂಖ್ಯೆ ಅದೇ ರೀತಿ 2 ತಗೋಬೇಕು. ಅಂದ್ರೆ ಇದು 29 ಘನ. 29 ಕ್ಯೂಬ್ ಇಸ್ 24389. ನೆಕ್ಸ್ಟ್ ನೋಡ್ರಿ ಲಾಸ್ಟ್ 4 ಇದೆ. ಲಾಸ್ಟ್ 4 ಎಲ್ಲಿ ಬರ್ತೈತಿ? ಲಾಸ್ಟ್ 4 ಕ್ಯೂಬ್ ಇಸ್ 64. 4 ಕ್ಯೂಬ್ ಇಸ್ 64. ಅದೇ ರೀತಿ ನಾವು 3 ಡಿಜಿಟ್ ತೆಗಿಬೇಕು. 39 27 ಮತ್ತು 64 ಮಧ್ಯ 39 ಬರುತ್ತೆ. 64 ತಗೊಳಕ್ ಬರಲ್ಲ, 27 ತಗೋಬೇಕು. ಅಂದ್ರೆ 3 ಕ್ಯೂಬ್ ತಗೋಬೇಕು. ಇದು 34ರ ಘನಮೂಲ. ಅಂದ್ರೆ 34ರ ಘನ 39304. ಇನ್ ಲಾಸ್ಟ್ 8 ಲಾಸ್ಟ್ ಇಸ್ 8 ಯಾವ್ದಕ್ಕೆ ಬರ್ತೈತಿ? ಲಾಸ್ಟ್ ಇಸ್ 8 2 ಕ್ಯೂಬ್ ಇಸ್ 8 ಅಂದ್ರೆ ಲಾಸ್ಟ್ ಈಗ 2 ಬರುತ್ತೆ, ಕ್ಯಾನ್ಸಲ್ ಆಯ್ತು. ಈಗ 373 ಉಳಿತು. 373 ಇಲ್ಲಿ ಬರ್ತದೆ. 343 and 5 and 2 ಮಿಡಲ್ 373 ದೊಡ್ಡ ನಂಬರ್ ಆಗುತ್ತೆ, ತಗೊಳಕ್ ಬರಲ್ಲ. 7 ತಗೋಬೇಕು. ಅಂದ್ರೆ ಇದು 72 ಕ್ಯೂಬ್ ಏನಾಗುತ್ತೆ ಅಂದ್ರೆ 372248. ಈ 4 ಬೇರೆ ಬೇರೆ ಸಂಖ್ಯೆ ಘನಮೂಲ ಎಷ್ಟು ಈಜಿ ತೆಗಿಬಹುದು. ನೀವು ಈ 2ನ ಹೋಮ್ವರ್ಕ್ ಅಂತ ತಗೊಳ್ಳಿ. ಈ 2ನ ಹೋಮ್ವರ್ಕ್ ತಗೊಂಡು ಆನ್ಸರ್ ಮಾಡಿ ಕಾಮೆಂಟ್ ಹಾಕ್ರಿ. ತಿಳಿಲಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ತಿಳಿಸ್ತೀನಿ. ಧನ್ಯವಾದಗಳು. ಓಕೆ ಬಾಯ್.